ಹಲೋ ಡಿಯರ್ಸ್, ನಮಸ್ಕಾರ. ನಾನು ನಿಮ್ಮ ನಿರ್ಮಲಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ವ್ಲಾಗ್ಸ್. ಸೊ ಇವತ್ತಿನ ಎರಡು ಕನಸು ಎಪಿಸೋಡ್ 112 ನಾ ಹಾಕ್ತಾ ಇದ್ದೀನಿ. ಲಾಸ್ಟ್ ಎಪಿಸೋಡಲ್ಲಿ ಸ್ವಲ್ಪ ಮಿಸ್ ಆಗಿತ್ತು. 113 ಅಂತ ಹಾಕಿಬಿಟ್ಟಿದೆ ತಮ್ನೇಲಲ್ಲಿ. ಸೊ ದಿಸ್ ಇಸ್ 112. ಇನ್ನು ನೆಕ್ಸ್ಟ್ ಎಪಿಸೋಡ್ 113 ಬರುತ್ತೆ. ಈ ಎಪಿಸೋಡಲ್ಲಿ ನಮ್ಮ ರಾಹುಲ್ಗೆ ಅವರ ಅಪ್ಪ ಅಮ್ಮ ಸಿಕ್ಕಿದ್ದಾರೆ. ಹೇಗೆ ಸಿಕ್ಕಿದ್ರು, ಅವ್ರು ಇಷ್ಟು ದಿನ ಎಲ್ಲಿದ್ದರು, ಒಂದು ಕ್ಲೂ ಮಾತ್ರ ಸಿಕ್ಕಿತ್ತು, ಅನಾಥಾಶ್ರಮದಲ್ಲಿ ಇದ್ದರು ಅಂತ. ಯಾವ ಅನಾಥಾಶ್ರಮ ಅದೆಲ್ಲ ಈ ಎಪಿಸೋಡಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಅದಕ್ಕೂ ಮುಂಚೆ ಕತೆ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಒತ್ತಿ, ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಪ್ರತಿದಿನ ಕತೆಗಳನ್ನ ಹಾಕ್ತಾನೆ ಇರ್ತೀನಿ. ಸೊ ನೋಡೋದನ್ನು ಮರಿಬೇಡಿ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಪಿಸೋಡ್ 112. ಅಪ್ಪ ಅಮ್ಮ ಸಿಕ್ಬಿಟ್ರು. ಶರತ್ ಟಿಫಿನ್ ಮುಗಿಸಿ ಎಸ್ಟೇಟ್ಗೆ ಹೊರಡೋಕೆ ಕಾರ್ ತೆಗಿತಾ ಇದ್ದ. ಅವನಿಗೆ ಚಂದ್ರಶೇಖರಿಂದ ಕಾಲ್ ಬಂತು. ಕಾಲ್ ರಿಸೀವ್ ಮಾಡಿ ಗುಡ್ ಮಾರ್ನಿಂಗ್ ಡ್ಯಾಡಿ ಅಂದ. ಚಂದ್ರಶೇಖರ್, ವೆರಿ ಗುಡ್ ಮಾರ್ನಿಂಗ್ ಮೈ ಡಿಯರ್ ಸನ್. ಎಲ್ಲಿ ನನ್ನ ಸೊಸೆ ಆರಾಮಾಗಿದ್ದಾಳೇನೋ? ಶುಂಠಿ ಕಪ್ಪಕ್ಕೆ ಹೋಗಿ 2 days ಆಯಿತು. ನಮಗೆ ಒಂದು ಕಾಲ್ ಮಾಡೋದು ಬೇಡವಾ? ಅಲ್ಲಿ ಎಲ್ಲ ಸರಿ ಇದೆ ತಾನೇ ಅಂದರು. ಶರತ್ ಅವ್ರ ಮಾತು ಕೇಳಿ ಮನೇಲಿ ನಡ್ಕೊಂಡು ಹಾಗೆ ಇಲ್ಲೂ ಬಿಹೇವ್ ಮಾಡ್ತಿದ್ಲು ಅಂತ ಗೊತ್ತಾದರೆ ಬೇಜಾರು ಮಾಡ್ಕೋತಾರೆ ಅಂದ್ಕೊಂಡು ಹಾಂ ಡ್ಯಾಡಿ ಆರಾಮಾಗಿದ್ದೀವಿ ಅಂತ ಸುಳ್ಳು ಹೇಳ್ತಾ ನಿತ್ಯ ಅಪ್ಪ ಅವರ ಕ್ಲೋಸ್ ಫ್ರೆಂಡ್ ಲಾಯರ್ ಉಮಾಪತಿ ಸರ್ ಮನೆಯಲ್ಲಿ ಸ್ಟೇ ಇದ್ವಿ. ಜಸ್ಟ್ ಇವಾಗಷ್ಟೇ ಟಿಫಿನ್ ಮುಗಿಸಿ ಎಸ್ಟೇಟ್ ನೋಡೋದಕ್ಕೆ ಹೊರಡ್ತಾ ಇದ್ದೀವಿ. ನಿತ್ಯ ಒಳಗಿದ್ದಾಳೆ, ಮಾತಾಡ್ತೀರಾ ಅವಳ ಜೊತೆ ಅಂದ. ಚಂದ್ರಶೇಖರ್, ಇಟ್ಸ್ ಓಕೆ ಶರತ್, ಎಂಜಾಯ್ ಯುವರ್ ಸ್ವೀಟ್ ಡೇಸ್ ಮೈ ಡಿಯರ್ ಸನ್, ಬಟ್ ಬಿ ಕೇರ್ಫುಲ್ ಆ್ಯಂಡ್ ಟೇಕ್ ಕೇರ್ ಆಫ್ ಮೈ ಡಾಟರ್ ಇನ್ ಲಾ, ಓಕೆ ಅಂದರು. ಶರತ್ ಮನಸ್ಸಲ್ಲಿ ಏನು ಎಂಜಾಯ್ನೋ ಏನೋ, ಬೆಳಿಗ್ಗೆ ಎಲ್ಲ ಒಳ್ಳೆ ಮೂಡ್ನಲ್ಲಿತ್ತು, ನೈಟ್ ಆದರೆ ಹಾರರ್ ಸ್ಟೋರಿಲಿ ಬರೋ ಹೀರೋಯಿನ್ ರೀತಿ ಆಡ್ತಾಳೆ ಅಂದ್ಕೊಂಡು ಓಕೆ ಡ್ಯಾಡಿ, ಐ ವಿಲ್ ಕಾಲ್ ಯು ಲೇಟರ್ ಅಂದ್ಕೊಂಡು ಕಾಲ್ ಕಟ್ ಮಾಡೋ ಅಷ್ಟರಲ್ಲಿ ನಿತ್ಯ ಲಾಯರ್ ಉಮಾಪತಿ ಕಾರ್ ಹತ್ರ ಬಂದರು. ಮೂವರು ಕಾರ್ ಹತ್ತಿ ಹೊರಟರು. ಈ ಕಡೆ ತನ್ನ ಅಪ್ಪ ಅಮ್ಮನ ಹುಡುಕಾಟದಲ್ಲಿದ್ದ ರಾಹುಲ್ಗೆ ಒಂದು ಕರೆ ಬಂತು. ರಾಹುಲ್ ಕಾಲ್ ರಿಸೀವ್ ಮಾಡಿ ಹೇಳಿ ದಿವಾಕರ್ ಅಂತ ಕೇಳಿದಾಗ ಆ ಕಡೆಯಿಂದ ಡಿಟೆಕ್ಟಿವ್ ದಿವಾಕರ್, ನೀವು ಕೊಟ್ಟ ಇನ್ಫಾರ್ಮೇಷನ್ ಪ್ರಕಾರ ನಿಮ್ಮ ತಂದೆ ತಾಯಿ ಶ್ರೀ ವೈಭವಿ ಅನಾಥಾಲಯದಲ್ಲಿದ್ದಾರೆ ಅನ್ನೋ ಮಾಹಿತಿ ಬಂದಿದೆ. ಒಂದು ಸಲ ಹೋಗಿ ವಿಸಿಟ್ ಮಾಡೋಣ ಸರ್. ರಾಹುಲ್ ಫುಲ್ ಖುಷಿಯಿಂದ, ಅಪ್ಪ ಅಮ್ಮ ಸಿಕ್ಬಿಟ್ರಾ? ಆರ್ ಯು ಶೋರ್ ದಿವಾಕರ್ ಅಂತ ಎಕ್ಸೈಟ್ಮೆಂಟಲ್ಲಿ ಕೇಳ್ದ. ಡಿಟೆಕ್ಟಿವ್ ದಿವಾಕರ್, ಇಟ್ಸ್ ನಾಟ್ ಕನ್ಫರ್ಮ್, ಬಟ್ ಚಾನ್ಸ್ ತೊಗೊಳ್ಳೋದು ಬೇಡ ಅಂತ ಒಂದು ಸಲ ವಿಸಿಟ್ ಮಾಡಿ ಕನ್ಫರ್ಮೇಷನ್ ತೊಗೊಳ್ಳೋಣ ಅಂತ ಹೇಳಿದೆ ಅಂದ. ರಾಹುಲ್, ಎಸ್ ದಿವಾಕರ್, ಯು ಆರ್ ರೈಟ್, ಯಾವುದೇ ಕಾರಣಕ್ಕೂ ಚಾನ್ಸ್ ತೊಗೊಳ್ಳೋದು ಬೇಡ. ಲೆಟ್ಸ್ ಗೆಟ್ ರೆಡಿ ಟು ವಿಸಿಟ್ ದಟ್ ಪ್ಲೇಸ್. ಐ ವಿಲ್ ಬಿ ದೇರ್ ಇನ್ 20 minutes ಅಂತ ಕಾಲ್ ಕಟ್ ಮಾಡಿ ಶ್ರುತಿ ಶ್ರುತಿ ಅಂತ ಕೂಗ್ದ. ಶ್ರುತಿ, ಏನಾಯಿತು ರಾಹುಲ್, ಯಾಕೆ ಒಂದೇ ಸಮ ಕೂಗ್ತಾ ಇದ್ದೀರಾ ಅಂದ್ಲು. ರಾಹುಲ್ ಖುಷಿಯಲ್ಲಿ, ಶ್ರುತಿ ಅಪ್ಪ ಅಮ್ಮ ಇರೋ ಪ್ಲೇಸ್ ಗೊತ್ತಾಗಿದೆ. ಐ ಆಮ್ ಸೋ ಎಕ್ಸೈಟೆಡ್. ಈಗಷ್ಟೇ ಕಾಲ್ ಬಂದಿತ್ತು. ನಾನು ಅರ್ಜೆಂಟ್ನಲ್ಲಿ ಹೋಗ್ತಾ ಇದ್ದೀನಿ, ಆಮೇಲೆ ಸಿಗ್ತೀನಿ, ಓಕೆ ಬಾಯ್ ಟಾಟಾ ಅಂಥೇಳಿ ಅವ್ನ ಕೆನ್ನೆಗೆ ಮುತ್ತಿಟ್ಟು ಅರ್ಜೆಂಟ್ನಲ್ಲಿ ಓಡೋಗ್ತಾನೆ. ಶ್ರುತಿ, ರಾಹುಲ್ ತಿಂಡಿ ಮಾಡ್ಕೊಂಡು ಹೋಗಿ ಅಂತ ಕೂಗಿದ್ರು. ರಾಹುಲ್ ಎಕ್ಸೈಟ್ಮೆಂಟಲ್ಲಿ ಹೊರಟೇ ಹೋದ. ಶ್ರುತಿ ಖುಷಿ ಪಡ್ತಾ, ದೇವ್ರೇ ಅವ್ರ ಅಪ್ಪ ಅಮ್ಮ ಅವ್ರಿಗೆ ಸಿಗೋ ಹಾಗೆ ಮಾಡಪ್ಪ ಅಂತ ಮನಸ್ಸಲ್ಲಿ ಬೇಡ್ಕೊಂಡು ಒಳಗೆ ಹೋಗ್ತಾಳೆ. ರಾಹುಲ್ ತುಂಬ ಖುಷಿಯಲ್ಲಿ ಶರತ್ ಮನೆಗೆ ಬಂದ. ನಿತ್ಯ ನಿತ್ಯ ಅಂತ ಕೂಗ್ದ. ಅಜ್ಜಿ, ಓ ರಾಹುಲ್ ಬಾಪ ಒಳಗೆ ಅಂತ ಕರೆದ್ರು. ರಾಹುಲ್, ಅಜ್ಜಿ ನಾನು ತುಂಬ ಅರ್ಜೆಂಟ್ನಲ್ಲಿದ್ದೀನಿ, ನಿತ್ಯ ನನ್ನ ಜೊತೆ ಕರ್ಕೊಂಡು ಹೋಗಿ ಬಂದಿದ್ದೀನಿ, ಎಲ್ಲಿ ಅವಳು, ನಾನು ಅಷ್ಟು ಕೂಗಿದ್ರು ಬರ್ತಾಯಿಲ್ಲ ಅಂತ ಕೇಳ್ದ. ಅದಕ್ಕೆ ವರ್ಷ, ರಾಹುಲಣ್ಣ, ಶರತಣ್ಣ ಮತ್ತು ನಿತ್ಯ ಅಕ್ಕ ಅವ್ರು ಹುಟ್ಟೂರಿಗೆ ಹೋಗಿದ್ದಾರೆ ಹನಿಮೂನ್ಗೆ ಅಂತ ಹೇಳಿದ್ಲು. ರಾಹುಲ್ ಖುಷಿಯಿಂದ, ಓ ಹೌದಾ, ಒಳ್ಳೆ ವಿಚಾರ, ಹಾಗಾದರೆ ಹೋಗಿ ಬರಲಿ, ಯಾವಾಗ ಬರ್ತಾರಂತ ಕೇಳ್ದ. ಅಜ್ಜಿ ಸಪ್ಪಗೆ 1-2-3 ದಿನ ಆಗಬಹುದಪ್ಪ ಅಂತ ಹೇಳಿದ್ರು. ರಾಹುಲ್ ಖುಷಿಯಲ್ಲಿದ್ದ, ಅದಕ್ಕೆ ಅವ್ರ ಸೀರಿಯಸ್ನೆಸ್ನ ಅಷ್ಟು ಸೀರಿಯಸ್ಸಾಗಿ ತೊಗೊಳ್ಳಿಲ್ಲ. ಸರಿ ಅಜ್ಜಿ, ನಾನಿನ್ನು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟುಬಿಟ್ಟ. ಕಾರ್ ಡ್ರೈವ್ ಮಾಡ್ತಾ ನಿತ್ಯ ನನ್ನ ಜೊತೆ ಇದ್ದಿದ್ರೆ ಇಬ್ಬರು ಹೋಗಿ ಅಪ್ಪ ಅಮ್ಮನ ಕರ್ಕೊಂಡು ಬರ್ಬೋದಿತ್ತು. ಎನಿವೇಸ್ ನಾನೇ ಕರ್ಕೊಂಡು ಬಂದು ಅವಳಿಗೆ ಸರ್ಪ್ರೈಸ್ ಕೊಡ್ತೀನಿ ಅಂದ್ಕೊಂಡು ಡಿಟೆಕ್ಟಿವ್ ದಿವಾಕರ್ ಹೇಳಿದ ಶ್ರೀ ವೈಭವಿ ಅನಾಥಾಲಯದ ಕಡೆಗೆ ದಾರಿ ಹಿಡ್ದ. ಡಿಟೆಕ್ಟಿವ್ ದಿವಾಕರ್ ಆಲ್ರೆಡಿ ಅನಾಥಾಶ್ರಮದಲ್ಲಿ ಹಾಜರಿದ್ದರು. ರಾಹುಲ್ನ ಕಾರ್ ಆಶ್ರಮದ ಮುಂದೆ ಲ್ಯಾಂಡ್ ಆಯಿತು. ರಾಹುಲ್ ಕಾರಿಂದ ಇಳ್ದವನೇ ದಿವಾಕರ್ನ ನೋಡಿ ಲೆಟ್ಸ್ ಗೆಟ್ ಇನ್
ದಿವಾಕರ್ ಅಂತ ಆಶ್ರಮದ ಒಳಗಡೆ ಹೋದರು. ಅಲ್ಲಿ ವಾಸು ಅನ್ನೋ ಒಬ್ಬರು ವಾರ್ಡನ್ ಇದ್ದರು. ರಾಹುಲ್ ಅವರನ್ನು ಎಕ್ಸ್ಕ್ಯೂಸ್ ಮೀ, ಆಶ್ರಮದ ಮ್ಯಾನೇಜರ್ ಇಲ್ಲಿದ್ದಾರೆ ಅಂತ ಕೇಳಿದ್ರು. ಅವರು ಇಲ್ಲಿಂದ ಸ್ವಲ್ಪ ಮುಂದೆ ಹೋಗಿ ಲೆಫ್ಟ್ ತಗೊಳ್ಳಿ, ಆಫೀಸ್ ರೂಮ್ನಲ್ಲಿದ್ದಾರೆ, ಹೋಗಿ ಅಂತ ಹೇಳ್ದ. ರಾಹುಲ್ ಮತ್ತು ದಿವಾಕರ್ ಆಫೀಸ್ ರೂಮ್ಗೆ ಹೋದರು. ಅಲ್ಲಿದ್ದ ಆ ಮ್ಯಾನೇಜರ್ನ ವಿಚಾರಿಸಿದ್ರು. ಆ ಮ್ಯಾನೇಜರ್ ಕೇಳಿದ್ರು, ಇದನ್ನೆಲ್ಲ ಇಷ್ಟು ವರ್ಷದ ಮೇಲೆ ಕೇಳ್ಕೊಂಡು ಬಂದಿದ್ದೀರಲ್ಲ, ನೀವು ಯಾರು, ಅವ್ರಿಗೆ ಏನಾಗಬೇಕು ಅಂತ ಕೇಳಿದ್ರು. ರಾಹುಲ್, ನಾನವ್ರ ಮಗ, ನಮ್ಮ ಲೈಫಲ್ಲಿ ಏನೇನೋ ಆಗಿದೆ ಸರ್. ಇಷ್ಟು ದಿನ ಅವರಿಲ್ಲ ಅಂತ ನಾನು ಹುಡುಕದೇ ಇರೋ ಊರಿಲ್ಲ, ಸುತ್ತದೇ ಇರೋ ಜಾಗ ಇಲ್ಲ. ಅವರಿಲ್ಲದೆ ಒಂದೊಂದು ಕ್ಷಣನೂ ಪರಿತಪಿಸ್ತಾ ಇದ್ದೀನಿ. ಅವರು ಇಲ್ಲೇ ಇದ್ದಾರೆ ಅನ್ನೋ ಇನ್ಫಾರ್ಮೇಷನ್ ಬಂದಿದೆ ನನಗೆ. ಸೊ ಪ್ಲೀಸ್ ಒಂದೇ ಒಂದು ಸಲ ಅವರನ್ನು ಭೇಟಿಯಾಗೋ ಅವಕಾಶ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ. ಆ ಮ್ಯಾನೇಜರ್ ಬಿಲ್ಕುಲ್ ಒಪ್ಪೋದೇ ಇಲ್ಲ. ರೀ, ದಿನ ಒಬ್ಬೊಬ್ಬರು ಬರ್ತಾರೆ, ಅವ್ರು ನಮ್ಮವರು, ಇವ್ರು ನಮ್ಮವರು ಅಂತಾರೆ. ಹಾಗಂತ ಎಲ್ಲರ ಜೊತೆನೂ ಕಳಿಸ್ಕೊಡೋಕ್ಕಾಗತ್ತಾ? ಅವರನ್ನು ಬೀದಿಲಿ ಬಿಡೋದು ಯಾಕೆ, ಈಗ ಬಂದು ಕಳಿಸಿ ಅನ್ನೋದು ಯಾಕೆ? ಹೋಗ್ರಿ ಸುಮ್ಮನೆ ಅಂದರು. ಡಿಟೆಕ್ಟಿವ್ ದಿವಾಕರ್ ಕೋಪದಿಂದ, ರೀ ಮ್ಯಾನೇಜರ್, ಇಷ್ಟೊತ್ತು ಮಾನವೀಯತೆಯಿಂದ ಕೇಳಿದ್ದಾಯಿತು. ಅವ್ರ ಮನೆಯವ್ರು ಬಂದು ಕೇಳಿದಾಗ ಅವ್ರ ಜೊತೆ ಕಳಿಸೋದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಕಣ್ರಿ. ಇಷ್ಟಕ್ಕೂ ನೀವು ಆರ್ಗ್ಯೂ ಮಾಡ್ತಾ ಇರೋದು ಯಾರ ಜೊತೆ ಅಂತ ಗೊತ್ತೇನ್ರಿ? RK ಗ್ರೂಪ್ ಆಫ್ ಕಂಪನಿ CEO ಜೊತೆ. ಅವ್ರ ಘನತೆಯನ್ನು ಬಿಟ್ಟು ಅವ್ರ ಅಪ್ಪ ಅಮ್ಮನಿಗೋಸ್ಕರ ಇಲ್ಲಿವರೆಗೂ ನಾರ್ಮಲ್ ವ್ಯಕ್ತಿಯಾಗಿ ಬಂದು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ. ನೀವು ನೋಡಿದರೆ ಇಷ್ಟುದ್ದ ನಾಲ್ಗೆ ಹರಿಬಿಡ್ತಾ ಇದ್ದೀರಲ್ಲ ಅಂದ ಮ್ಯಾನೇಜರ್. ಏನು, ನೀವು RK ಗ್ರೂಪ್ ಆಫ್ ಕಂಪನಿ CEOನಾ? ಸಾರಿ 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 ಸರ್, ನಿಮ್ಮ ಅಪ್ಪ ಅಮ್ಮ ನಮ್ಮ ಅನಾಥಾಶ್ರಮದಲ್ಲಿದ್ದಾರಾ? ನೋಡ್ತೀನಿ ಸರ್, ನೋಡ್ತೀನಿ ಅಂತ ಹೇಳಿ ಲೆಡ್ಜರ್ ತೊಗೊಂಡು ಅವ್ರ ಅಪ್ಪ ಅಮ್ಮನ ಡೀಟೇಲ್ಸ್ ನೋಡ್ದ. ಮತ್ತೆ ಕಾಲಿಂಗ್ ಬೆಲ್ ಮಾಡಿ ವಾಸುನ ಆಫೀಸ್ ರೂಮ್ಗೆ ಕರೆದು ಇವರನ್ನು ರೂಮ್ ನಂಬರ್ 32ಗೆ ಕರ್ಕೊಂಡು ಹೋಗಿ ಅಂದರು. ಸರ್, ನೀವು ಇವ್ರ ಜೊತೆ ಹೋಗಿ ಅವರೇನಾ ನಿಮ್ಮ ಅಪ್ಪ ಅಮ್ಮ ಅಂತ ಒಂದು ಸಲ ಕನ್ಫರ್ಮ್ ಮಾಡ್ಕೊಬಿಡಿ ಸರ್ ಅಂತ ಹೇಳ್ದ. ರಾಹುಲ್ ವಾಸು ಜೊತೆ ಹೋದ. ರೂಮ್ ನಂಬರ್ 32ಗೆ ಕರ್ಕೊಂಡು ಹೋದರು. ಅವನು ಆಸೆ ಪಟ್ಟಾಗೆ ಅಲ್ಲಿ ಅವ್ರ ಅಪ್ಪ ಅಮ್ಮ ಇಬ್ಬರು ಇದ್ದರು. ಅವರನ್ನು ನೋಡಿದ್ದೆ ತುಂಬ ಎಮೋಷ್ನಲ್ ಆದ. ಡೋರ್ ಹತ್ರ ನಿಂತ್ಕೊಂಡೆ ಕಣ್ಣು ತುಂಬಿಕೊಂಡು ನಿಧಾನವಾಗಿ ಅಪ್ಪ ಅಮ್ಮ ಅಂತ ಕೂಗ್ದ. ಅವರಿಬ್ಬರು ಕುಳಿತಿದ್ದವರು ಬಾಗಿಲತ್ತ ನೋಡಿ ಅವರು ಸಹ ಆನಂದದಲ್ಲಿ ಕಣ್ಣು ತುಂಬಿಕೊಂಡು ರಾಹುಲ್ ಅಂತ ಓಡಿ ಬಂದು ಅವನನ್ನು ಅಪ್ಪಿ ಮುದ್ದಾಡಿದ್ರು. ರಾಹುಲ್, ನನಗೆ ಕ್ಷಮಿಸ್ಬಿಡಿ ಅಪ್ಪ, ಇಷ್ಟು ದಿನ ನಿಮ್ಮ ಮಗ ಆಗಿ ನಿಮ್ಮನ್ನು ಅನಾಥಾಶ್ರಮದಲ್ಲಿ ಇರೋ ಹಾಗೆ ಮಾಡಿಬಿಟ್ಟೆ. ರಾಹುಲ್ನ ಅಮ್ಮ ಮಾಲತಿ, ಅಮ್ಮ ಇದಕ್ಕೆಲ್ಲ ನೀನು ಯಾಕಪ್ಪ ಕ್ಷಮೆ ಕೇಳ್ತೀಯಾ? ಇದೆಲ್ಲ ನಮ್ಮ ಹಣೆ ಬರಹ ಅಷ್ಟೆ. ಈಗಲಾದರೂ ಬಂದಿದೆಯಲ್ಲ ಅಷ್ಟು ಸಾಕು. ನಿನಗೇನಾಯಿತೋ ಏನೋ ಅಂತ ನಾವು ತುಂಬ ಭಯಪಟ್ಟಿದ್ವಿ. ಆ ಪಾಪಿ ನಮ್ಮನ್ನೇನ ಸರ್ವನಾಶ ಮಾಡಿಬಿಟ್ಲು. ರಾಹುಲ್ ಕಣ್ಣೊರೆಸ್ಕೊಂಡು ಅಪ್ಪ ಅಮ್ಮನ ಕಣ್ಣೀರನ್ನು ಒರೆಸಿ, ಅಪ್ಪ ಅಮ್ಮ, ಇನ್ಮೇಲೆ ನೀವು ಇಲ್ಲಿ ಇರೋ ಆಗಿಲ್ಲ. ನಮ್ಮ ಕೆಟ್ಟ ದಿನಗಳೆಲ್ಲ ಮುಗೀತು. ಇನ್ಮೇಲೆ ಏನಿದ್ರು ಖುಷಿ ಕ್ಷಣನೇ. ಬನ್ನಿ ನಾವು ನಮ್ಮನೆಗೆ ಹೋಗೋಣ ಅಂತ ಕರೆದ. ಅವ್ರ ಅಪ್ಪ ಅಮ್ಮ ಇಬ್ಬರು ಮುಖ ಮುಖ ನೋಡ್ಕೊಳ್ತಾ, ಇನ್ನೆಲ್ಲಪ್ಪ ಮನೆ, ಆ ರಾಕ್ಷಸರು ನಮ್ಮಿಂದ ಎಲ್ಲನೂ ಕಿತ್ಕೊಂಡು ತಾನೇ ನಮ್ಮನ್ನು ಮನೆಯಿಂದ ಹೊರಗಡೆ ತಳ್ಳಿದ್ದು ಅಂತ ಹೇಳಿದ್ರು. ರಾಹುಲ್ ಅವ್ರ ಮಾತನ್ನು ಕೇಳಿ ನಗ್ತಾ, ಅಪ್ಪ, ದರಿದ್ರ ಲಕ್ಷ್ಮಿ ಹೋಗಿ ಅದೃಷ್ಟ ಲಕ್ಷ್ಮಿ ನಮ್ಮ ಜೀವನದಲ್ಲಿ ಬಂದಾಯಿತು, ಅಂದರೆ ಲಾವಣ್ಯ ಹೋಗಿ ಶ್ರುತಿ ಬಂದಾಯಿತು ಅಂತ. ಅದನ್ನೆಲ್ಲ ನಾನು ಮನೇಲಿ ಹೇಳ್ತೀನಿ, ಬನ್ನಿ ಇಲ್ಲಿಂದ ಹೊರಡೋಣ ಅಂದ್ಕೊಂಡು ಅವರನ್ನು ಆಫೀಸ್ ರೂಮ್ಗೆ ಕರ್ಕೊಂಡು ಬಂದ. ಮ್ಯಾನೇಜರ್, ನಾನು ನಮ್ಮ ಅಪ್ಪ ಅಮ್ಮನ ಇಲ್ಲಿಂದ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದೇನು ಪ್ರೊಸೀಜರ್ ಇದೆಯೋ ಅದನ್ನು ಈಗಲೇ ಮುಗಿಸಿ. ಐ ಹ್ಯಾವ್ ನೋ ಟೈಮ್ ಅಂತ ಹೇಳ್ದ. ಮ್ಯಾನೇಜರ್ ಓಕೆ ಸರ್ ಅಂತ ಹೇಳಿ ಒಂದು ಫಾರ್ಮ್ ಕೊಟ್ಟ. ಮತ್ತೆ ಅದನ್ನು ಫಿಲ್ ಮಾಡಿ ಅವ್ರ ಅಪ್ಪ ಅಮ್ಮ ಮತ್ತು ರಾಹುಲ್ ಕೈಯಿಂದ ಸಿಗ್ನೇಚರ್ ತೊಗೊಂಡ. ಮತ್ತು ಲೆಡ್ಜರ್ನಲ್ಲೂ ಕೂಡ ಸಿಗ್ನೇಚರ್ ಮಾಡಿಸ್ಕೊಂಡ. ಓಕೆ ಸರ್, ಒಳ್ಳೆಯದಾಗಲಿ, ನೀವಿನ್ನೂ ಹೋಗಿ ಬನ್ನಿ ಅಂತ ಹೇಳ್ದ. ಅವರೆಲ್ಲ ಆಶ್ರಮದಿಂದ ಹೊರಗೆ ಬಂದರು. ಡಿಟೆಕ್ಟಿವ್ ದಿವಾಕರ್ನ ನೋಡಿ, ಥ್ಯಾಂಕ್ ಯು ದಿವಾಕರ್, ನಿಮ್ಮಿಂದಲೇ ಇದೆಲ್ಲ ಸಾಧ್ಯ ಆಗಿತ್ತು ಅಂದ ರಾಹುಲ್. ಡಿಟೆಕ್ಟಿವ್ ದಿವಾಕರ್, ಇಟ್ಸ್ ಮೈ ಡ್ಯೂಟಿ ಸರ್. ಎನಿಹೌ ರಾಹುಲ್ ಸರ್, ನಿಮ್ಮ ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡ್ಕೊಳ್ಳಿ. ನನಗೆ ಇನ್ನೊಂದು ಇಂಪಾರ್ಟೆಂಟ್ ವರ್ಕ್ ಇದೆ, ಐ ಹ್ಯಾವ್ ಟು ಗೋ, ಮತ್ತೆ ಸಿಗೋಣ ಅಂತ ಹೇಳ್ತಾ ಶೇಕ್ ಹ್ಯಾಂಡ್ ಕೊಟ್ಟ. ರಾಹುಲ್ ಓಕೆ ದಿವಾಕರ್, ಟೇಕ್ ಕೇರ್ ಅಂತ ಹೇಳಿ ಇಬ್ಬರು ಅವರವರ ಕಾರ್ ಹತ್ತಿ ಅಲ್ಲಿಂದ ಹೊರಟು ಹೋದರು. ರಾಹುಲ್ ತುಂಬ ಎಕ್ಸೈಟ್ಮೆಂಟಲ್ಲಿ ಇದ್ದ. ಅಪ್ಪ ಅಮ್ಮ ಸಿಕ್ಕಿದ ಖುಷಿ ವಿಚಾರ ನಿತ್ಯಾಗೆ ಹೇಳಲೇಬೇಕು ಅಂದ್ಕೊಂಡು ಅವಳಿಗೆ ಕಾಲ್ ಮಾಡ್ದ. ಆದರೆ ನಿತ್ಯ ಫೋನ್ ಕಾರ್ನಲ್ಲೇ ಬಿಟ್ಟು ಹೋಗಿದ್ಲು. 3 ಸಲ ರಿಂಗ್ ಆಯಿತು, ಆ ಕಡೆಯಿಂದ ಏನೂ ರೆಸ್ಪಾನ್ಸ್ ಸಿಕ್ಕಲಿಲ್ಲ.
ರಾಹುಲ್ ನಿತ್ಯ ಯಾಕೆ ಕಾಲ್ ಪಿಕ್ ಮಾಡಲೇ ಇಲ್ಲ. ಹೋಗಲಿ, ಮನೆಗೆ ಹೋಗಿ ಕಾಲ್ ಮಾಡೋಣ ಅಂದ್ಕೊಂಡು ಸುಮ್ಮನಾಗಿ ಅಪ್ಪ ಅಮ್ಮನ ಜೊತೆ ಮನೆ ಕಡೆ ಹೊರಟ.